ಬ್ಯಾಕ್ ಟು ಮೈ ಚಾನಲ್ ಸಂಗಮೇಶ್ ಟೆಕ್ನಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇದು ಬಂದ್ಬಿಟ್ಟು 8 ಚಾನಲ್ CP+ ಎನಿವೇಸ್ ಐತಿ. ಹಾಗೆ 8 ಕ್ಯಾಮ್ರಾನ ಕನೆಕ್ಟ್ ಮಾಡಿವು. ಆಲ್ರೆಡಿ ಇವಾಗ ನೀವು ಲೈವಲ್ಲಿ ನೋಡ್ಬೋದು ಕ್ಯಾಮ್ರಾ ಎಷ್ಟು ಸ್ಟಾರ್ಟ್ ಇದ್ದಾವೆ, ಎಷ್ಟು ಬಂದಿದ್ದಾವೆ, ಯಾವ್ಯಾವ ಏನೇನು ಎರರ್ ಮೆಸೇಜ್ ಇದೆ ಅಂತೇಳಿ ನೀವು ಲೈವ್ ಆಗಿ ನೋಡ್ಬೋದು. ನಾವು ಇವಾಗ ಹೇಳಕ್ಕಂತ ಎರರ್ ಮೆಸೇಜ್ ಯಾವುದಪ್ಪ ಅಂದ್ರೆ ಸರ್ವಿಸ್ ರಿಟರ್ನ್ ಮೆಸೇಜ್ ಎರರ್ ಅಂತೇಳಿ ಇಲ್ಲಿದೆ ನೋಡ್ಬೋದು. 33 IP ಇದ್ದಿದ್ದು ನಿಮ್ಗೆ ಸರ್ವಿಸ್ ರಿಟರ್ನ್ ಮೆಸೇಜ್ ಎರರ್ ಅಂತೇಳಿ ಆಪ್ಷನ್ ಇದೆ. ಇದನ್ನು ಹೇಗೆ ನಾವು ಕ್ಲಿಯರನ್ನು ಮಾಡಬೇಕು. ಹಾಗೆ ರಾಂಗ್ ಯೂಸರ್ ನೇಮ್ ಆರ್ ಪಾಸ್ವರ್ಡ್ ಇದು ಕೂಡ ಎರರ್ ಐತಿ. IP ಕ್ಯಾಮ್ರಾದಲ್ಲಿ ಹಲವಾರು ಎರರ್ ಬರ್ತಾವೆ. ಹೀಗಾಗಿ ನಾವು ಇದ್ರ ಬಗ್ಗೆ ಈ ವಿಡಿಯೋ ಆಗಿದೆ, ಸರ್ವಿಸ್ ರಿಟರ್ನ್ ಮೆಸೇಜ್ ಎರರ್. ಎದಕ್ಕೆ ನಿಮಗೆ ಇದು ಪ್ರಾಬ್ಲಮ್ ಆಗ್ತೈತಪ್ಪ ಅಂದ್ರೆ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಆಲ್ಮೋಸ್ಟ್ ಆಗಿ ಇದು ನಿಮ್ಗೆ ಬುಲೆಟ್ ಕ್ಯಾಮ್ರಾದಲ್ಲಿ ಹೆಚ್ಚು ಬರ್ತೈತೆ ಅಂತಲೇ ಹೇಳ್ಬೋದು. ಇವಾಗ ನೋಡ್ಬೋದು ಅದನ್ನು ಹೇಗೆ ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡಬಹುದು ಅಂತೇಳಿ ನಾವು ಈಗ 30 IP ಇದ್ದದನ್ನು ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಇದೇನೈತಿ, ಇವಾಗ ನಾವು ಡಿಸ್ಪ್ಲೇನು ಬರ್ತಾಯಿಲ್ಲ, ಕ್ಯಾಮ್ರಾ ಓಪನ್ ಆಗ್ತಾಯಿಲ್ಲ. 30 IP ಇರುವಂಥದ್ದು. ಅದಕ್ಕೇನು ಮಾಡಬೇಕಪ್ಪ ಅಂದ್ರೆ ನೋಡ್ಬೋದು ನೀವು. ಇವಾಗ ಮೇನ್ ಮೆನು ತೊಗೊಂಡು ಇಲ್ಲಿ ಕ್ಯಾಮ್ರಾ ಆಪ್ಷನ್ ಇದೆ ನೋಡ್ಬೋದು. 2ನೇ ಆಪ್ಷನ್ ಕ್ಯಾಮ್ರಾ ಆಪ್ಷನ್ ತೊಗೋಬೇಕು. ಕ್ಯಾಮ್ರಾ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಆ್ಯಡ್ IP ಕ್ಯಾಮ್ರಾ ಅಂತೇಳಿ ಆಪ್ಷನ್ ಐತಿ. ಇದನ್ನ ಓಪನ್ ಮಾಡ್ಕೋಬೇಕು. ನಾವು ಓಪನ್ ಮಾಡ್ಕೊಂಡು ಇಲ್ಲಿ ನೋಡ್ಬೋದು, ಇಲ್ಲಿ ಮೇಲ್ಗಡೆ ಹೊಸ ಯಾವುದೇ ಒಂದು ಕ್ಯಾಮ್ರಾನ ನಾವು ಕನೆಕ್ಷನ್ ಮಾಡಿದ್ರೆ ಇಲ್ಲಿ ಸರ್ಚ್ ಆಗ್ತಾವೆ. ಹಾಗೆ ಇಲ್ಲಿ ಸರ್ಚ್ ಆದಂಥ ಕ್ಯಾಮ್ರಾನ ನಾವು ಆ್ಯಡ್ ಮಾಡಿದ್ರೆ ಇಲ್ಲಿ ಕೆಳಗಡೆ ಈ ಲಿಸ್ಟಲ್ಲಿ ನಿಮಗೆ ಎಲ್ಲ ಶೋ ಆಗ್ತಾವೆ. ಈಗ ಆಲ್ಮೋಸ್ಟ್ ಆಗಿ ನಮಗೆ 3 ಕ್ಯಾಮ್ರಾ ಬಂದದವು. ಇವಾಗ ನಾನು ನಿಮ್ಗೆ 30 ಇರುವಂಥ IP ಕ್ಯಾಮ್ರಾ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದು ಹೇಗೆ ಅಂಥೇಳಿ ಈ ವಿಡಿಯೋದಲ್ಲಿ ಹೇಳಿಕೊಡ್ತಾ ಇದ್ದೀನಿ. ಎರರ್ ಏನಿದೆ ಅಂಥೇಳಿ ನೀವು ನೋಡ್ಬೋದು ಕ್ಲಿಯರಾಗಿ. ಇನ್ನೊಂದು ಸೆಕೆಂಡ ನೋಡ್ಬೋದು ಈ ಎರರನ್ನು ಹೇಗೆ ಹೋಗಿಸ್ಬೇಕು. ಫಸ್ಟೇ ಮೇನ್ ಮೆನು ಕ್ಯಾಮ್ರಾ ಆಪ್ಷನ್, ಹಾಗೆ ಆ್ಯಡ್ IP ಕ್ಯಾಮ್ರಾ ನಂಬರ್ ಎಷ್ಟಿದೆ ಅಂತೇಳಿ ನೋಡಿರ್ಬೋದು ನೀವು. 7 ನಂಬರ್ ಕ್ಯಾಮ್ರಾ ಐತಿ. ಇಲ್ಲಿ ಎಡಿಟ್ ಆಪ್ಷನ್ ಅಂತ ತೊಗೋಬೇಕು. ನೀವು ಎಡಿಟ್ ಆಪ್ಷನನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನೋಡ್ಬೋದು ಇಲ್ಲಿ ನೀವು ಮೌಸ್ ಪಾಯಿಂಟನ್ನು ನೋಡಿ, ಈ ಕ್ಯಾಮ್ರಾ 30 IP ಇರುವಂಥ ಕ್ಯಾಮ್ರಾ ಅಂತಲೇ ಹೇಳ್ಬೋದು. ಇಲ್ಲಿ ಎಡಿಟ್ ಆಪ್ಷನನ್ನು ಓಪನ್ ಮಾಡಿಕೊಂಡು ಇಲ್ಲಿ ನೋಡ್ಬೋದು 7 ನಂಬರ್ ಕ್ಯಾಮ್ರಾ ಇದೆ, 1 VIP ಇದೆ, IP ಇದೆ, ಹಾಗೆ ಸೆಲ್ಫ್ ಅಡಾಪ್ಟಿವ್ ಇದೆ, ಹಾಗೆ HTTP ಪೋರ್ಟ್ ಕೂಡ ಬುಲೆಟ್ ಕ್ಯಾಮ್ರಾದು ಚೇಂಜಸ್ ಇರ್ತೈತಿ. ಯೂಸರ್ ನೇಮ್ ಅಡ್ಮಿನ್ ಐತಿ. ಪಾಸ್ವರ್ಡ್ ನೀವು ಏನು ಹಾಕಿರ್ತೀರಿ ಆ ಪಾಸ್ವರ್ಡನ್ನು ಇಲ್ಲಿ ಹಾಕಲೇಬೇಕಾಗುತ್ತೆ. ಬಟ್ ಇದು ಆಟೋಪಿಲ್ ತೊಗೊಂಡೋದೈತಿ. ನೀವು IP-ನ ಇನ್ಸ್ಟಲೈಸ್ ಮಾಡೋದು ನೀವು ಯಾವ ಪಾಸ್ವರ್ಡನ್ನು ಹಾಕಿರ್ತೀರಿ ಆ ಪಾಸ್ವರ್ಡ್ ಆಟೋಮೆಟಿಕ್ಕಾಗಿ ಇಲ್ಲಿ ಆ್ಯಡ್ ಆಗಿರುತ್ತೆ. ಹಾಗೆ ಇವಾಗ ಇಲ್ಲಿ ಲಾಸ್ಟ್ ಆಪ್ಷನ್ ನೋಡ್ಬೋದು ನೀವು, ಆಫ್ ಇದೆ, ಎನ್ಕ್ರಿಪ್ಷನ್ ಅಂತೇಳಿ ಆಪ್ಷನ್ ಇದೆ. ಇದು ಆಫ್ ಇದೆ. ಇದನ್ನು ನಾವು ಆನ್ ಮಾಡಬೇಕು. ಆನ್ ಮಾಡಿದಾಗ ನಿಮಗೆ ಎರರ್ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು. ಇವಾಗ ನಾವು ಆನ್ ಮಾಡಿ ಶೇವ್ ಮಾಡೋಣ. ಬನ್ನಿ ಫ್ರೆಂಡ್ಸ್, ಇವಾಗ ಆನ್ ಮಾಡೋಣ. ಇದನ್ನು ನೋಡಿ, ಇವಾಗ ಆನ್ ಆಯಿತು, ರೆಡ್ ಆಯಿತು. ರೆಡ್ ಆಗಿಂದ ಇವಾಗ ನಾವು ಇದನ್ನು ಶೇವ್ ಕೊಡಬೇಕು. ಇಲ್ಲಿ ಓಕೆ ಮಾಡೋಣ. ಓಕೆ ಮಾಡಿಂದ ಈಗ ನೋಡ್ಬೋದು 30 IP ಇರುವಂಥ ಕ್ಯಾಮ್ರಾ ಸ್ಟಾರ್ಟ್ ಆಗೈತಿ. ಬಟ್ ಅದಕ್ಕೆ ಟೈಮಿಂಗ್ ಬೇಕಾದೈತಿ. ಆನ್ ದಿ ಸ್ಪಾಟ್ ಯಾವುದೇ ಥರನಾಗಿ IP ಕ್ಯಾಮ್ರಾದಲ್ಲಿ ವರ್ಕೌಟ್ ಆಗಂಗಿಲ್ಲ. ನೋಡ್ಬೋದು ಇವಾಗ 30 ಇದ್ದಂಥದ್ದು ಇವಾಗ ಬ್ಲೂ ಆಯ್ತು. ನೀವು ಲೈವ್ ಆಗಿ ನೋಡ್ಬೋದು. ಇಲ್ಲಿ 30 IP ಇರುವಂಥ ಕ್ಯಾಮ್ರಾನ ನಾವು ಎಡಿಟ್ ಮಾಡಿದ್ದೀವಿ, ಇಲ್ಲಿ ಬ್ಲೂ ಆಯ್ತು. ಇನ್ನು 33 ಕ್ಯಾಮ್ರಾ ಕೂಡ ರೆಡ್ ಐತಿ. ಇವಾಗ 30 ಇರುವಂಥ ಕ್ಯಾಮ್ರಾ ನಾವು ಲೈವ್ ಆಗಿ ಸ್ಕ್ರೀನಲ್ಲಿ ಹೋಗಿ ನೋಡಿಬೋದು ಸ್ಟಾರ್ಟ್ ಆಗೈತೆ ಇಲ್ಲೋ. ನೋಡಿ ಫ್ರೆಂಡ್ಸ್, ಇಲ್ಲಿ 30 IP ಇರುವಂಥ ಕ್ಯಾಮ್ರಾ ಇಲ್ಲಿತ್ತು, ಇದು ಇವಾಗ ಸ್ಟಾರ್ಟ್ ಆಗೈತಿ. ಇವಾಗ 33 ಇರುವಂಥದ್ದು ಕ್ಯಾಮ್ರಾ ಕೂಡ ನಿಮ್ಗೆ ಸ್ಟಾರ್ಟ್ ಮಾಡಿ ನೋಡೋಣ. ಸರ್ವಿಸ್ ರಿಟರ್ನ್ ಮೆಸೇಜ್ ಎರರ್ ಐತಲ್ಲ, ಇದನ್ನು ಕೂಡ ಇವಾಗ ಸ್ಟಾರ್ಟ್ ಮಾಡಿ ನೋಡೋಣ ಫ್ರೆಂಡ್ಸ್. ನೋಡಿ ಇವಾಗ ಈ ಕ್ಯಾಮ್ರಾನ ಕೂಡ ಸ್ಟಾರ್ಟ್ ಮಾಡೋಣ. ಎರರ್ ಏನಿದೆ ಅಂತೇಳಿ ನೋಡಿ ಫ್ರೆಂಡ್ಸ್. ಇವಾಗ ನಾವು ಮತ್ತೆ ಇಲ್ಲಿ ಮೇನ್ ಮೆನು ಹೋಗೋಣ. ಮೇನ್ ಮೆನು ಹೋಗಿ ಕ್ಯಾಮ್ರಾ ಆಪ್ಷನನ್ನು ಓಪನ್ ಮಾಡಿಕೊಂಡು ಆ್ಯಡ್ IP ಕ್ಯಾಮ್ರಾ ಆಪ್ಷನನ್ನು ತೊಗೊಂಡು ಹಾಗೆ ಕ್ಯಾಮ್ರಾ ನಂಬರ್ 8 ಇವಾಗ ನೋಡ್ಬೋದು ರೆಡ್ ಆಪ್ಷನ್ ಇದೆ. 8 ನಂಬರ್ ಕ್ಯಾಮ್ರಾ ರೆಡ್ ಇದೆ. ಇದನ್ನು ಕೂಡ ನಾವು ಎಡಿಟ್ ಮಾಡಿ ಚೇಂಜ್ ಮಾಡೋಣ. ಇಲ್ಲಿ ಎಡಿಟ್ ಆಪ್ಷನನ್ನು ತೊಗೊಳ್ಳೋಣ. ಎಡಿಟ್ ಆಪ್ಷನನ್ನು ತೊಗೊಂಡು ನೋಡ್ಬೋದು ಇದು ಸೇಮ್ ಇದೆ. 1 IP ಇದೆ, 33 IP ಇದೆ, ಸೆಲ್ಫ್ ಅಡಾಪ್ಟಿವ್ ಇದೆ, ಡಬಲ್ ಪೋರ್ಟ್ ಇದೆ, HTTP ಪೋರ್ಟ್ ಇದೆ, ಹಾಗೆ ಅಡ್ಮಿನ್ ಇದೆ. ಪಾಸ್ವರ್ಡ್ ಏನಿದೆ ಡಿಫಾಲ್ಟ್ ತೊಗೋದೈತಿ. ಹಾಗೆ ಇಲ್ಲಿ ಬಂದ್ಬಿಟ್ಟು ಎಲ್ಲ ಸೇಮ್ ಫ್ಯೂಚರ್ ಇದೆ. ಇಲ್ಲಿ ಬಂದ್ಬಿಟ್ಟು ಇದನ್ನು ಕೂಡ ಆನ್ ಮಾಡೋಣ. ಇದನ್ನು ಇವಾಗ ಆನ್ ಮಾಡ್ತಾ ಇದ್ದೀನಿ ನೋಡ್ಬೋದು. ಆನ್ ಮಾಡಿ ನಾವು ಶೇವ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ಆನ್ ಮಾಡಿ ಇಲ್ಲಿ ಶೇವ್ ಮಾಡೋಣ. ಓಕೆ ನೋಡಿ, ಇವಾಗ 8ನೇ ನಂಬರ್ ಕ್ಯಾಮ್ರಾ ಕೂಡ ಇನ್ನು ಸ್ಟಾರ್ಟ್ ಆಗುತ್ತೆ. ನೋಡ್ಬೋದು ನೀವು ಇಲ್ಲಿ ರೆಡ್ ಇದೆ, ಅದು ಬ್ಲೂ ಆಗುತ್ತೆ. ಯಾಕಂದರೆ IP ಕ್ಯಾಮ್ರಾದಲ್ಲಿ ಯಾವುದೇ ಒಂದು ನಾವು ಸೆಟ್ಟಿಂಗನ್ನು ಮಾಡಿದ್ರೆ ಸ್ವಲ್ಪ ಅವಕಾಶ ತೊಗೋತೈತೆ. ನೋಡ್ಬೋದು ಇದು ಕೂಡ ಗ್ರೀನ್ ಆಯ್ತು. ಇವಾಗ ನೋಡ್ಬೋದು 33 IP ಕೂಡ ಗ್ರೀನ್ ಆಯಿತು.
ಇವಾಗ ನಾವು ಸ್ಕ್ರೀನಲ್ಲಿ ಹೋಗಿ ನೋಡೋಣ, ಬ್ಯಾಕ್ ಸೈಡ್ ಸ್ಕ್ರೀನಲ್ಲಿ ಸ್ಟಾರ್ಟ್ ಆಗಿದೆ ಇಲ್ಲ ಅಂತೇಳಿ ಕ್ಯಾಮ್ರಾನ ಹೋಗಿ ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಈ ಕ್ಯಾಮ್ರಾ ಕೂಡ ಸ್ಟಾರ್ಟ್ ಆಯಿತು. ಎಂಟನೇ ಕ್ಯಾಮ್ರಾ ಕೂಡ ಸ್ಟಾರ್ಟ್ ಆಯಿತು. 7 ಕ್ಯಾಮ್ರಾನು ಸೇಮ್ ಎರರ್ ಇತ್ತು, ಇದು ಕೂಡ ಎರರ್ ಇತ್ತು, ಸೇಮ್ ಆಯಿತು. ಇವು ಯಾಕೆ ವೈಟ್ ಅದಾವಪ್ಪ ಅಂದರೆ ಎಲ್ಲ ಕ್ಯಾಮ್ರಾ ಇಲ್ಲಿ ಬಾಕ್ಸ್ದಾಗ ಅದಾವೆ. ನಾವು ಕ್ಯಾಮ್ರಾ ಎಲ್ಲ ಬಾಕ್ಸ್ದಾಗ ಇಟ್ಟು ಎಲ್ಲ ಕಾನ್ಫಿಗರ್ ಮಾಡಿವು. ಹೀಗಾಗಿ ಅವಾಗ ಎಲ್ಲ ಕ್ಯಾಮ್ರಾ ಏನೋ ಬಾಕ್ಸ್ದಾಗ ಅದಾವೆ. ಹೀಗಾಗಿ ನಾವು IP ಕಾನ್ಫಿಗರ್ ಮಾಡೋ ಮುಂದೆ ಎಲ್ಲ ಬಾಕ್ಸ್ದಾಗ ಇಟ್ಟು ಕ್ಯಾಮ್ರಾ. ಹೀಗಾಗಿ ಇವೆಲ್ಲ ಕ್ಯಾಮ್ರಾ ಏನೈತಿ ಹಿಂಗೆ ವೈಟಾ ಬ್ಲೂವಾ ಬಾಕ್ಸ್ ಕಲರ್ ಶೋ ಆಗ್ತಾಯಿದೆ. ಹಾಗೆ ಇಂಥ ಯಾವುದೇ ಒಂದು ಟೆಕ್ನಿಕಲ್ ವೀಡಿಯೋಗಳಿಗಾಗಿ ನಮ್ಮ ಸಂಗಮೇಶ್ ಟೆಕ್ನಿಕಲ್ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಹಾಗೆ ನಮ್ಮ ಸಂಗಮೇಶ್ ಟೆಕ್ನಿಕಲ್ ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಮತ್ತು ನಿಮ್ಮದು ಒಂದು ಯಾವುದೋ ಒಂದು ಡೌಟ್ ಇತ್ತು ನಮಗೆ ಕಾಮೆಂಟನ್ನು ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.